ನೆಲಮಾಕನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಆವರಣದಲ್ಲಿ ಜರುಗಿತು. ಸಂಘದ ಕಾರ್ಯದರ್ಶಿ ರಮೇಶ್ ಮಾತನಾಡಿ 2023 ಮತ್ತು 24ನೇ ಸಾಲಿನ ಆಡಿಟ್ ವರದಿ ಜಮಾ ಖರ್ಚು, ಲಾಭ, ನಷ್ಟ ಮತ್ತು ಆಸ್ತಿ ಜವಾಬ್ದಾರಿ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಸಂಘದ ಅಧ್ಯಕ್ಷ ನಾಗೇಂದ್ರ ಮಾತನಾಡಿ, ಸಂಘವು ಅಭಿವೃದ್ಧಿ ಹೊಂದಬೇಕಾದರೆ ರೈತರು, ಷೇರುದಾರರು, ಪ್ರಮುಖರು ಸಂಘದ ವತಿಯಿಂದ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ, ರೈತರಿಗೆ ಬೆಳೆ ಸಾಲ ಸಕಾಲಕ್ಕೆ ನೀಡುತ್ತಾ ಇದ್ದು ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಶೀಘ್ರವಾಗಿ ಈ ಸ್ಟಂಪಿಂಗ್ ವ್ಯವಸ್ಥೆ, ಪಶು ಆಹಾರ ಘಟಕ, ಗೊಬ್ಬರ ಮಳಿಗೆ ತೆರೆದು ವ್ಯಾಪಾರ ಮಾಡಲು ಬದ್ಧರಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಿವೃತ್ತ ನೌಕರರಾದ ಮಹದೇವಮ್ಮ ಹಾಗೂ ಶ್ರೀ ಕಾಳಪ್ಪನವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಮರಿಸ್ವಾಮಿ, ನಿರ್ದೇಶಕರುಗಳಾದ ಅಂಕೇಗೌಡ, ಚಿಕ್ಕತಾಯಮ್ಮ, ನಿಂಗಮ್ಮ, ಪುಟ್ಟಸ್ವಾಮಿ, ಪುಟ್ಟೇಗೌಡ, ಬಸವರಾಜು, ರಂಜಿತ್, ಲಿಂಗರಾಜು ಸೇರಿದಂತೆ ಇತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಮಂಡ್ಯ. ನಮ್ಮ ಒಂದೊಂದು ಸಣ್ಣ 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 ವಿಚಾರಗಳಿಂದ ಒಂದು ಅಂಕಿ ಸೊನ್ನೆ ಸೇರಿಸ್ತಾ ಇದ್ರೆ ಜಾಸ್ತಿ ಆಯ್ತಾ ಇರುತ್ತೆ. ಇದು ಹಣಕಾಸಿನ ವ್ಯವಹಾರ ಇರುವಂತ ಸಂಘ ಸಂಸ್ಥೆಗಳು. ಇಲ್ಲಿ ನಮ್ಗೆ ನಾವೇನಾರ ಒಂದು ಸ್ವಲ್ಪ ಯಾಮಾಡಿದ್ರು ಕೂಡ ಈಗ ಹೆಂಗ್ ಯಾಮಾಡಿದ್ರು ಅಂತ ಹೇಳ್ತೀರಿ. ಈಗ ಡಿಸಿಸಿ ನಲ್ಲಿ ಇವತ್ತು ನಮ್ದು ಸ್ಟಾಕ್ ಮೂವಿಂಗ್ ಇದೆಯಾ ಇಲ್ವಾ, ಏನ್ ಮಾಡೋದು, ಮೂವಿಂಗ್ ಇದೆ, ತೊಂದ್ರೆ ಇಲ್ಲ, ಹೋಗುತ್ತೆ, ಇಲ್ವಾ ಅದು ಯಾರೋ ಯಾವಾಗಲೋ ಒಂದ್ ದಿನ ಬರ್ತಾನೆ, ಒಂದ್ ತಿಂಗಳು ಒಪ್ತಕತ್ತಾನೆ ಅಂದ್ರೆ ಅದ್ ಯಾವತ್ತಿದ್ರು ಸ್ಟಾಕ್ ಉಳಿತದೆ, ಓಡಲ್ಲ ಅನ್ನೋದು ನಮಗೆ ಗೊತ್ತಿರ್ಬೇಕು. ಅದನ್ನ ಇಲ್ಲ ರಿಟರ್ನ್ ಮಾಡ್ಬೇಕು, ಇಲ್ಲ ಒಂದು ಜಾಗದಲ್ಲಿ ಹಾಕ ಮಾರ್ಬೇಕು. ಒಂದಾಯ್ತಾ? ಈಗ ನಮ್ಮ ಅದೇ ತರದಲ್ಲಿ ಹಿಂದಿನ ಡೋರ್ ತೆಗೆದ್ರೆ ಆಕ್ಚುಲಿ ನಮ್ಗೆ ಸಾಲ ಕೊಡಲ್ಲ. ಡಿಸಿಸಿ ಅವರು ನಾವ್ ಹೋಗಿ ಅವರ ಗೋಗರ್ದು ಸಾಲ ಕೊಡಲ್ಲ. ನಾಳೆ MD ಅವ್ರನ್ನ ಭೇಟಿ ಮಾಡಿದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಿಮ್ ಸಂಘ 60 ಲಕ್ಷ ಸುಸ್ತಿದೆ ಫಸ್ಟ್ ಅಂತ ನಮ್ಗೆ ಹೇಳ್ತಾವ್ರೆ. ಆಯ್ತು, ನಾವು ಈಗ ಆಡಳಿತ ಮಂಡಳಿಯವರು ಈ 3 ತಿಂಗಳಿಂದ ನಾವೇನ್ ಮಾಡಿದೀವಿ ಅಂತಂದ್ರೆ, ನೌಕರನ್ನ ಪ್ರತಿ ಮನೆಯವ್ರನ್ನ ಭೇಟಿ ಮಾಡ್ತಿದೀವಿ. ನಿಮ್ RTC ತಕ ಬನ್ನಿ, ಸಾಲ ರಿನ್ಯೂವಲ್ ಮಾಡ್ಕೊಡ್ತೀವಿ. ಮತ್ತೆ ಜೊತೆಗೆ ಏನು ಈಗ ನಿಮ್ ತಂದೆ ಡೆತ್ ಆಗ್ಬಿಟ್ಟವ್ರೆ, ನಿಮ್ಮ ಮಕ್ಕಳ ಹೆಸರಿಗೆ ಪೋತಿ ಖಾತೆ ಆಗಿರುವಂತವ್ರು ಬನ್ನಿ, ನಾವು ರಿನ್ಯೂವಲ್ ಮಾಡ್ಕೊಡ್ತೀವಿ ಅಂತ ಕೂಡ ಎಲ್ಲಾ ಪ್ರತಿ ಮನೆಯವ್ರನ್ನ ಭೇಟಿ ಮಾಡಿದೀವಿ. ಮತ್ತೆ ಎರಡನೇದಾಗಿ ಏನು ಈ ಸಂಘದಿಂದ ಬರ್ಬೇಕಾದಂತ ಬಾಕಿ ಉಸುಲಾತಿಗಳಿದೆ, ಅವ್ರ ಮನೆ ಹತ್ರ ಎಲ್ಲ ಹೋಗಿದೀವಿ. ಅವ್ರ ಮನೆ ಹತ್ರ ಎಲ್ಲ ಹೋಗಿ ಈಗ ಈ ರೀತಿ ಕಟ್ಟಬೇಕು, ಇಲ್ಲಾದ್ರೆ ಸಂಘಕ್ಕೆ ಬರ್ಡನ್ ಆಗಿದೆ, ನಮ್ಮ ಸಂಘದಲ್ಲಿ ದುಡಿಯುವ ಬಂಡವಾಳ ಇಲ್ಲ ಅಂತಲೂ ಕೂಡ ಹೇಳಿದೀವಿ. ಮತ್ತೆ ಮೂರನೇದಾಗಿ ರೈತನಿಗೆ ಫಸ್ಟ್ ಈಗ ನಾವು ರಸಗೊಬ್ಬರನ ಪೂರೈಸಬೇಕು ಅಂತ ಹೇಳಿ ಈಗ ರಸಗೊಬ್ಬರ ಒಂದು 50 ಲಕ್ಷ ರೂಪಾಯಿ ಗೊಬ್ಬರ ಖರೀದಿ ಮಾಡಿದೀವಿ. ಈಗ ಅದರಲ್ಲಿ 30 ಲಕ್ಷ ರೂಪಾಯಿ ಗೊಬ್ಬರ ವ್ಯಾಪಾರ ಮಾಡಿದೀವಿ. ಈಗ ತಗೊಬನ್ನಿ, ಪ್ರೈವೇಟ್ ಅಲ್ಲಿ ತಗೊಬರ್ಬಾರ್ದು ಅಂತ ಎರಡನೇ ಮಹಾಸಭೆಲೆ ತೀರ್ಮಾನ ಆಗಿದೆ. ಆದ್ರೂ ನೀವು ಅದನ್ನ ಕಂಟಿನ್ಯೂ ಮಾಡ್ತೀರಾ, ಮಾಡಬೇಡಿ. ಈಗ ಹೇಳ್ತೀನಿ ಅಂದ್ರೆ ಪ್ರೈವೇಟ್ ನಲ್ಲಿ ಗೊಬ್ಬರ ಖರೀದಿ ಮಾಡಿದ್ರು, ನಾವೇನ್ ಮಾಡೋದು ಫೆಡರೇಷನ್ ಹೋದ್ವು. ಫೆಡರೇಷನ್ ಅಲ್ಲಿ ಹೋದ್ಮೇಲೆ ಗೊಬ್ಬರ ಇಲ್ಲ ಅಂದ್ರು. ಯಾಕೆ ಗೊಬ್ಬರ ಇಲ್ಲ ಅಂದ್ರೆ ಅವರು ಹಳಬರಿಗೆ ಅವ್ರದೇ ಆದಂತ ಲಿಂಕ್ ಮೇಲೆ ಅವ್ರು ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಆಗ ನಾವೇನ್ ಮಾಡೋದು, ಇದು ತಪ್ಪಾಗುತ್ತೆ, ನಾವು ಯಾವ್ದಾರ ಕಂಪನಿನಲ್ಲಿ ಡೀಲರ್ಶಿಪ್ ತಗೋಬೇಕು ಅಂತ ತೀರ್ಮಾನ ಮಾಡಿದ್ವು. ಡೀಲರ್ಶಿಪ್ ತಗೋಬಹುದು ಕಂಪನಿ, ನಮ್ಮ ಇರುವಂತ ಬ್ರಾಂಚಸ್ಗೆ ನಾವು ಗೊಬ್ಬರ ಕೊಡೋಕೈತಿಲ್ಲ, ನಿಮ್ಗೆ ಯಾಕೆ ಡೀಲರ್ಶಿಪ್ ತಗೊಂಡು ಏನ್ ಪ್ರಯೋಜನ ಅಂತ ಕೇಳಿದ್ರು. ನಮ್ಮ ಕಂಪನಿನಲ್ಲಿ ಡೀಲರ್ಶಿಪ್ ತಗೊಂಡ್ವು. ಇನ್ಮೇಲೆ ಇಫ್ಕೋ ಮತ್ತೆ ಕ್ರಿಫ್ಕೋ ಇವೆರಡೇ ಕಂಪನಿ ಗೊಬ್ಬರ ಬಂದಿರೋದು. ಈಗಾಗಲೇ ನಾವು 75% ಪ್ರೈವೇಟ್ ನ ಬಿಟ್ಟು ಬಂದ್ಬಿಟ್ಟಿದೀವಿ ಇಲ್ಲಿ ಕಂಪನಿ ಕಡೆಗೆ. ಇನ್ನು ನೆಕ್ಸ್ಟ್ ಯಾವ್ದೇ ಗೊಬ್ಬರ ಇನ್ನು ಬಂದ್ರೆ ಅದೊಂದು ಸ್ವಲ್ಪ ಒಂದು 70,000 ಮಾತ್ರ ಯೂರಿಯಾಕ್ಕೆ ಅಂತ ಅಡ್ವಾನ್ಸ್ ಮಾಡೋದೆ. ಅದ್ ಬಿಟ್ರೆ ಇನ್ನು ಅವ್ರ ಜೊತೆನಲ್ಲಿ ಯಾವುದೇ ಗೊಬ್ಬರದ ವ್ಯವಹಾರ ಮಾಡಲ್ಲ, ಅವ್ರಿಗೂ ಖಡಕ್ ಆಗಿ ಹೇಳದೆ. ಮತ್ತೆ ಈಗ ಆಮೇಲೆ ನಾವು ಹೇಳೋದು, ರೈತರು ನಮ್ಮ ಸಂಘ ಸದಸ್ಯರು ಅಪಪ್ರಚಾರಗಳು ಗೊಬ್ಬರದ ಬಗ್ಗೆ ಮಾಡೋದು ಬೇಡ. ತಕ್ಕವಾದಂತ ಸಂದರ್ಭದಲ್ಲಿ ಇದು ಕಳಪೆ ಅಂತ ಏನಾರ ನಿಮ್ಗೆ ಗೊತ್ತಾದ್ರೆ ಯಾವ್ದು ಇಲ್ಲೇ ತಳಪ, ಅವ್ರೇನ್ ಅನ್ಕಂದಾರ ಇವ್ರೇನ್ ಅನ್ಕಂದಾರ, ನೌಕರಿ ಯಾರು ತಲೆ ಕೆಡ್ಸ್ಕೊಬೇಡಿ. ನಿಮ್ ದುಡ್ಡು ರೈತನಿಗೆ ಇವತ್ತು 10 ರೂಪಾಯಿ ಬೆಲೆ ನಿಮ್ಗೆ ಗೊತ್ತಿದೆ. ಹಂಗಾಗಿ ಯಾರು ಮಾಡೋದು ಬೇಡ. ದಯವಿಟ್ಟು ಗೊಬ್ಬರನ ತಕಬಂದು ಲ್ಯಾಬ್ ಕಳಿಸುವ. ಲ್ಯಾಬ್ ಕಳಿಸ್ತಾ ಅವ್ರು ನಂದೇ ಇಲ್ಲ, ಅವ್ನು ಸೀಜ್ ಮಾಡ್ತಾರ ಅವ್ನ ಲೈಸೆನ್ಸ್ ನ. ಹಂಗಾಗಿ ತುಂಬಾ ಅಭಾವ ಇದೆ. ಯೂರಿಯಾ ಬರೋದೇ ಡೌಟ್ ನಂಗೆ. ಯಾಕೆಂದ್ರೆ ಯೂರಿಯಾ ಕ್ಯಾನ್ಸಲ್ ಮಾಡೋಕೆಲ್ಲ ತಡೆ ಹಿಡಿಯಕ್ಕೆ ಮಾಡ್ತಾವ್ರೆ. ಆಗ್ಲೇ ಈಗ ಅಲ್ಲಿ ಏನಾಯ್ತದೆ ಅಂದ್ರೆ ಯೂರಿಯಾ ಈಗಲೂ 5 ಲೋಡ್ ತರಿಸ್ತೀವಿ. ಲೋಡ್ ತರ್ಸೋಕೆ ಏನಂದ್ರೆ ಮಿಕ್ಸಿಂಗ್ ಅದ್ರ ಜೊತೆನಲ್ಲಿ ಯಾವ್ದೋ ಅನಗತ್ಯ 5,000 10,000 ಆದ್ರೂ ನಾವು ಅದನ್ನ ಅಮೌಂಟ್ ವೇಸ್ಟ್ ಮಾಡಿ ಬರೀ ಯೂರಿಯಾ ಮಾತ್ರ ಅಮೌಂಟ್ ಹಾಕಿದೀವಿ ಈಗಲೂ ಕೂಡ. ಹಂಗಾಗಿ ರೈತರು ಆದಷ್ಟು ನಮ್ಮ ಸಂಘ ಸಂಸ್ಥೆನಲ್ಲಿ ಗೊಬ್ಬರ ಖರೀದಿ ಮಾಡಿ. ಸಂಘ ನಿಮ್ದು, ಇಲ್ಲಿ ಯಾರೋ ಗುಮಾಸ್ತನ್ಗೋ ಇಲ್ಲ ಇನ್ನೊಬ್ಬ ಸೆಕ್ರೆಟರಿಗೋ ಇಲ್ಲ ಅಧ್ಯಕ್ಷನಿಗೋ ಯಾರೋ ನಿಮ್ಗೆ ಹಾಕಿಲ್ಲ ಅಂದ್ಬಿಟ್ಟು ಅಲ್ಲಿ ಗೊಬ್ಬರ ಖರೀದಿ ಮಾಡೋದು ಅನ್ನೋದು ಬೇಡ. ಮತ್ತೆ ಈಗೆಲ್ಲ ಇವ್ರು ನೌಕರಿಗೆ
ಫಸ್ಟ್ ಮೀಟಿಂಗ್ ಈಗ ಅವರೆಲ್ಲ ನಾವು ಕೂಡ ನಮ್ ಶಿವಲಿಂಗಪ್ಪರ್ ಹೇಳ್ದಂಗೆ ನಮ್ ಸಂಘದಲ್ಲಿ ವಹಿವಾಟು ಇಷ್ಟಿದೆ, ಯಾಕೆ ಇಷ್ಟ ಜನ ನೌಕರು ಅಂತ ಹೇಳಿ ನಾನೇ ಪ್ರಶ್ನೆ ಮಾಡಿದೆ. ಆದ್ರೂ ಈಗ ಸಂಘದಲ್ಲಿ ಒಂದ್ 5-6 ವರ್ಷ ಕೆಲಸ ಮಾಡವ್ರೆ, ಇನ್ನೇನು ಮಾಡೋಕ್ಕಾಗುದಿಲ್ಲ ಅಂದ್ಬಿಟ್ಟು ನಾವೇ ವ್ಯಾಪಾರನ ರೈಸ್ ಮಾಡ್ಕೊಳ್ಳೋಣ ಯಾವ್ದಾದ್ರು ರೂಪದಲ್ಲಿ ಅಂತೇಳಿ ಎಲ್ಲಾರ್ಗು ಜವಾಬ್ದಾರಿ ನೇಮಿಸದೆ. ಈಗ ರಕ್ಷಿತ್ಗೆ ಇಲ್ಲಿ ನೆಲ್ಲೂರಿನಲ್ಲಿ ಈಗ ನೆಲಮಕ್ಕಳಲ್ಲಿ ಗೊಬ್ಬರದ ಶಾಖೆ ಓಪನ್ ಮಾಡುವುದು ಅಂತ ಅವನ್ಗೆ ತೀರ್ಮಾನ ಮಾಡಿ ಜವಾಬ್ದಾರಿ ಕೊಟ್ಟಿದೀವಿ. ಜೊತೆಗೆ ಸೌಮ್ಯ ಅಲ್ಲಿ ಬೆಳಿಗ್ಗೆ ನೆಲ್ಲೂರಿನಲ್ಲಿ ಗೊಬ್ಬರ ಮಾರಾಟ ಮಾಡೋದು ಅಂತ ಅವ್ರು ತೀರ್ಮಾನ ಮಾಡಿದೀವಿ. ಮತ್ತೆ ಈಗ ಮಲ್ಲಿಕಾರ್ಜುನ ಫುಡ್ ಅದ್ರದ್ದು ಅಲ್ಲ ಅವನು ಜವಾಬ್ದಾರಿ ಫುಡ್ ಕೊಟ್ಟ ಸಂಘದಲ್ಲಿ ಕೆಲಸ ಮಾಡ್ಬೇಕು ಅಂತ ನೇಮಕ ಮಾಡಿದೀವಿ. ಜೊತೆಗೆ ಈಗ ಏನು ಅಂದ್ರೆ ಇನ್ನು ಅಲ್ಲಿ ಈಗ ಏನೋ RTC ಮತ್ತೆ ಇದು MR ಜೆಕ್ಸ್ ಈ ಸ್ಟಾಂಪ್ ಪೇಪರ್ಗಳು ಇವು ಕೊಡೋಕೆ ಇಲ್ಲೇ ಒಂದು ಕೌಂಟರ್ ಮಾಡೋಕ್ಕೂ ಕೂಡ ತೀರ್ಮಾನ ಮಾಡಿದೀವಿ. ಜನರಲ್ ಬಾಡಿ ಆದ್ಮೇಲೆ ಮಾಡ್ತೀವಿ.